ಚಿತ್ರದುರ್ಗದ ಅಮಾಯಕನನ್ನ ಕರೆದುಕೊಂಡು ಬಂದು ಹತ್ಯೆ ಮಾಡಿದ ಕೇಸ್ನಲ್ಲಿ ಪವಿತ್ರ ಗೌಡ ಸೇರಿದಂತೆ 14 ಮಂದಿ ಜೈಲು ಪಾಲಾಗಿದ್ದಾರೆ. ಆದರೆ ದರ್ಶನ್ ಸೇರಿದಂತೆ 4ರನ್ನ ಮಾತ್ರ 2 ದಿನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಈ ಸುದ್ದಿಯನ್ನು ನೋಡೋಣ. ಡಿ ಗ್ಯಾಂಗ್ ಜೈಲಿಗೆ ನ್ಯೂಸ್ ಟಾಪ್ನಲ್ಲಿ. ಕಸ್ಟಡಿಗೆ ಪಡೆದ ನಟ ದರ್ಶನ್ ಸೇರಿ 4ರನ್ನ ಟಿಟಿ ವಾಹನದಲ್ಲಿ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಕರೆದೊಯ್ಯಲಾಯಿತು. ಇನ್ನು A1 ಆರೋಪಿ ಪವಿತ್ರ ಗೌಡ, A3 ಪವನ್, A4 ರಾಘವೇಂದ್ರ, A5 ನಂದೀಶ್, A6 ಜಗದೀಶ್, A7 ಅನುಕುಮಾರ್, A8 ರವಿ, A11 ನಾಗರಾಜ್, A12 ಲಕ್ಷ್ಮಣ್ ಹಾಗೂ A13 ದೀಪಕ್ ಸೇರಿದಂತೆ 10 ಆರೋಪಿಗಳನ್ನ ಮಿನಿ ಬಸ್ ಹತ್ತಿಸಿ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಯಿತು. ಪವಿತ್ರ ಗೌಡ ರೇಣುಕಸ್ವಾಮಿ ಅಶ್ಲೀಲ ಮೆಸೇಜ್ ಕಳಿಸಿದ್ದ ಬಗ್ಗೆ ತಿಳಿಸಿದವಳಾಗಿದ್ರೆ, A3 ಪವನ್ ದರ್ಶನ್ ಬಂಟನಾಗಿದ್ದ, A4 ರಾಘವೇಂದ್ರ ಚಿತ್ರದುರ್ಗ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷನಾಗಿದ್ರೆ, A5 ನಂದೀಶ್ ದರ್ಶನ್ ಕೆಲಸಗಾರನಾಗಿದ್ದ, A6 ಜಗದೀಶ್, A7 ಅನುಕುಮಾರ್ ಚಿತ್ರದುರ್ಗದ 2 ದರ್ಶನ್ ಅಭಿಮಾನಿಯಾಗಿದ್ದಾರೆ. ಎಂಟನೇ ಆರೋಪಿಯಾಗಿರೋ ರವಿ ರೇಣುಕಸ್ವಾಮಿ ಕರೆತಂದ ಚಿತ್ರದುರ್ಗದ ಕಾರು ಚಾಲಕನಾಗಿದ್ರೆ, A11 ದೀಪಕ್ ಶಾಸಕರೊಬ್ಬರ ಸಂಬಂಧಿಯಾಗಿದ್ದಾನೆ, A12 ನಾಗರಾಜು ಮೈಸೂರು ಮೂಲದವನಾಗಿದ್ದು, A13 ಲಕ್ಷ್ಮಣ ದರ್ಶನ್ ಕಾರು ಚಾಲಕ, A15 ಕಾರ್ತಿಕ್ ಪಟ್ಟಣಗೆರೆ ಶೆಡ್ ಕೆಲಸದವನಾಗಿದ್ರೆ, A16 ಕೇಶವ ದರ್ಶನ್ಗಾಗಿ ಜೈಲಿಗೆ ಹೋಗಲು ಸಿದ್ಧನಿದ್ದವ. ಇನ್ನು A17 ನಿಖಿಲ್ ನಾಯಕ್ ಮೋರಿಗೆ ರೇಣುಕಸ್ವಾಮಿ ಶವ ಬಿಸಾಡಿದ ಆರೋಪಿಯಾಗಿದ್ದಾನೆ. ರೇಣುಕಸ್ವಾಮಿ ಕೊಲೆ ಆರೋಪದಲ್ಲಿ ಲಾಕ್ ಆಗಿರುವ ನಟ ದರ್ಶನ್ ಸೇರಿದಂತೆ 16 ಆರೋಪಿಗಳ ಪೊಲೀಸ್ ಕಸ್ಟಡಿ ನಿನ್ನೆ ಅಂತ್ಯವಾಗಿತ್ತು. ಈ ಹಿನ್ನೆಲೆ A1 ಪವಿತ್ರ ಗೌಡ, A2 ದರ್ಶನ್ ಸೇರಿದಂತೆ 14 ಆರೋಪಿಗಳನ್ನ ಅನ್ನಪೂರ್ಣೇಶ್ವರಿ ನಗರ ಠಾಣೆ ಪೊಲೀಸರು ನ್ಯಾಯಾಧೀಶ ವಿಶ್ವನಾಥ್ ಸಿ ಗೌಡರ್ ಪೀಠದ ಮುಂದೆ ಹಾಜರುಪಡಿಸಿದ್ರು. 14 ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ದರ್ಶನ್ ಸೇರಿ 4 ಆರೋಪಿಗಳನ್ನ ಮತ್ತೆ 2 ದಿನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಮತ್ತೆ ಕಸ್ಟಡಿಗೆ ನೀಡುವುದಕ್ಕೆ ದರ್ಶನ್ ಪರ ವಕೀಲರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಎರಡೂ ಕಡೆಯ ವಾದ ಪ್ರತಿವಾದ ಆಲಿಸಿದ ನ್ಯಾಯಾಧೀಶ ವಿಶ್ವನಾಥ್ ಸಿ ಗೌಡರ್ ಎಸ್ಪಿಪಿ ಪ್ರಸನ್ನಕುಮಾರ್ ವಾದವನ್ನ ಪುರಸ್ಕರಿಸಿ ಪೊಲೀಸ್ ಕಸ್ಟಡಿಯನ್ನ 2 ದಿನ ಮುಂದುವರಿಕೆ ಮಾಡಿದ್ರು. A2 ದರ್ಶನ್, A9 ಧನರಾಜ್, A10 ವಿನಯ್, A14 ಪ್ರದೋಷ್ ಸೇರಿದಂತೆ 4ರನ್ನ 2 ದಿನ ಖಾಕಿ ವಶಕ್ಕೆ ನೀಡಲಾಗಿದೆ. ತನಿಖೆಗೆ ಸಹಕರಿಸುತ್ತಿಲ್ಲವೆಂಬ ಕಾರಣಕ್ಕೆ ಪೊಲೀಸ್ ಕಸ್ಟಡಿಯನ್ನ 2 ದಿನ ಮುಂದುವರಿಕೆ ಮಾಡಿದೆ. ದರ್ಶನ್ ಮನೆಯಿಂದ 37.40 ಲಕ್ಷ ರೂಪಾಯಿ ವಶಕ್ಕೆ ಪಡೆಯಲಾಗಿದೆ. ಪತ್ನಿ ವಿಜಯಲಕ್ಷ್ಮಿ ನೀಡಿದ್ದ 3 ಲಕ್ಷ ರೂಪಾಯಿ ಕೂಡ ವಶಕ್ಕೆ ಪಡೆಯಲಾಗಿದೆ. ಹಣದ ಮೂಲದ ಬಗ್ಗೆ ದರ್ಶನ್ ತನಿಖೆ ಆಗಬೇಕು. ಅಲ್ಲದೆ ಕೊಲೆ ನಂತರ ದರ್ಶನ್ ಹಲವಾರು ವ್ಯಕ್ತಿಗಳನ್ನ ಸಂಪರ್ಕಿಸಿರುವುದು ಪತ್ತೆಯಾಗಿದೆ. ಅದರ ಉದ್ದೇಶ ಕಾರಣ ಪತ್ತೆಗೆ ಕಸ್ಟಡಿ ಅಗತ್ಯವೆಂದು ಪೊಲೀಸರು ಕೋರ್ಟ್ಗೆ ಮನವಿ ಮಾಡಿದ್ದಾರೆ. ಪ್ರಕರಣದ A14 ಪ್ರದೋಷ ಸಾಕ್ಷ್ಯ ನಾಶಪಡಿಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾನೆ. ಪ್ರದೋಷ ತನಿಖೆಗೆ ಸರಿಯಾಗಿ ಸ್ಪಂದಿಸದೆ ವಿಷಯ ಮರೆಮಾಚಿದ್ದಾನೆ. ಯಾವ ವ್ಯಕ್ತಿ ತನ್ನ ಜೊತೆಯಲ್ಲಿ ಬಂದಿದ್ದ ಎಂಬುದರ ಬಗ್ಗೆ ಆತನಿಗೆ ಮಾತ್ರ ತಿಳಿದಿದೆ. ಹೀಗಾಗಿ ಆತನ ವಿಚಾರಣೆ ಅಗತ್ಯತೆ ಇದೆ ಎಂದು ಕೋರ್ಟ್ಗೆ ಪೊಲೀಸರು ಮನವರಿಕೆ ಮಾಡಿಕೊಂಡಿದ್ದಾರೆ. A9 ಧನರಾಜ್ ಎಲೆಕ್ಟ್ರಿಕ್ ಟಾರ್ಚ್ ಎಲ್ಲಿ ಖರೀದಿಸಿದ್ದನೆಂದು ತಿಳಿಸಿಲ್ಲ. ಪ್ರಕರಣದ A10 ವಿನಯ್ ಮೊಬೈಲ್ನಲ್ಲಿ ಮಹತ್ವದ ಸಾಕ್ಷಿ ದೊರೆತಿದೆ. ಅದನ್ನ ಕಳುಹಿಸಿದ ವ್ಯಕ್ತಿ ಯಾರೆಂಬ ಬಗ್ಗೆ ತನಿಖೆಗೆ ಅವನ ಕಸ್ಟಡಿ ಅಗತ್ಯ ಎಂದು ಪೊಲೀಸರು ಕೋರ್ಟ್ಗೆ ಮಾಹಿತಿ ನೀಡಿದ್ದಾರೆ.